ಏಜ್ ಆಫ್ 93 ಅವ್ರ ಸ್ಪಿರಿಟ್ ನನಗೆ ಬಹಳ ಮೆಚ್ಚುಗೆ ಆಯಿತು. ಲಂಕೇಶನ್ ಕರ್ಕೊಂಡು ಹೋಗಿದ್ರು ದೇವೇಗೌಡರ ಮನೆಗೆ. ದೇವೇಗೌಡರಿಗೆ ಅಡಿಗೆ ಕೂಡ ಬರ್ತದೆ, ನೀವು ಭಾಳ ಮಂದಿ ಗೊತ್ತಿಲ್ಲ. ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ, ಪತ್ರಕರ್ತ, ಮುಧೋಳ, ಈ ಬಾರಿ ದೇವೇಗೌಡರದ್ದು ಮಾತಾಡಬೇಕು ಅನ್ನಿಸ್ತದೆ. ಯಾಕಂದ್ರೆ ಅವ್ರು ರೀಸೆಂಟಾಗಿ ತಮ್ಮ ಪಕ್ಷದ ಸಮಾರಂಭದೊಳಗೆ ಮಾತಾಡಿದರು. ಅವರಿಗೆ 93 ವರ್ಷ ವಯಸ್ಸು, ಡಯಾಲಿಸಿಸ್ ಮಾಡ್ಕೋತೀನಿ ಅಂತ ಹೇಳಿದರು. ಅನಾರೋಗ್ಯದ ಸಮಸ್ಯೆಗಳಿವೆ. ಇವುಗಳ ಮಧ್ಯ ನಾನು ರಾಜ್ಯ ತುಂಬ ಓಡಾಡ್ತೀನಿ, ನನ್ನ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ, ನಾವು ಇನ್ನಷ್ಟು ದಿನ ಈ ಜನರಿಗಾಗಿ ಏನಾದರೂ ಕೆಲಸ ಮಾಡಬೇಕು ಅನ್ನಕತ್ತೀನಿ ಅಂತೇನೋ ಒಂದು ಉತ್ಸಾಹದಿಂದ ಮಾತಾಡಿದ್ರಲ್ಲ, ಇದು ನಿಜವಾದ ಬದುಕು. ಸಾವು ಇದೆ, ಆದರೆ ನಾನು ಬದುಕ್ತೀನಿ ಅಂತ ಅನ್ನೋದು ಒಂದು ಮಾತಿದೆ. ಒಂದು ಇಂಟ್ರೆಸ್ಟಿಂಗ್ ನಿಮಗೆ ಈ ಸಂದರ್ಭದಾಗ ಹೇಳ್ಬೇಕಂತಂದರೆ, ಪ್ರತಿಯೊಬ್ಬ ವಯಸ್ಸಾಗಿರಲಿ, ಎಂಥ ಜಡ್ಡಿರಲಿ, ಸಾವಿನ ಮನೆಯ ಬಾಗಿಲಿಗೆ ನಿಂತವನು ಕೂಡ ಒಂದು ಭಾವಿಸ್ಬೇಕಂತ. ಏನು ಅಂತಂದರೆ, ನನಗೆ ನಾಳೆ ಒಂದು ಅರ್ಜೆಂಟ್ ಕೆಲಸ ಇದೆ, ನಾನು ಮಾಡಬೇಕು ಅಂತ. ಅಂದರೆ ನಾಳೆ ಒಂದು ಕೆಲಸ ಇದ್ದರೆ ನಾವು ಖಂಡಿತವಾಗಿ ನಾಳೆಯವರೆಗೆ ಬದುಕಿರ್ತೀವಂತ. ಹಿಂಗೆ ದೇವೇಗೌಡರ ಜೀವನ ಉತ್ಸಾಹ ಮತ್ತು ನಾನು ಇನ್ನೂ ಹೋರಾಡಬೇಕು, ಇನ್ನೂ ಕಟ್ಟಬೇಕು, ಇನ್ನೂ ರಾಜಕೀಯ ಮಾಡಬೇಕು ಅನ್ನೋದು ಎಟ್ ದಿಸ್ ಸ್ಟೇಜ್ ಇದು ಒಂದು ಬಯಸುವುದು ಪಾಸಿಟಿವ್. ಭಾಳ ಮಂದಿ ಅಧಿಕಾರದ ಆಶಯದ ಹಂಬಲದ ತಪ್ಪದು. ಇವೆಲ್ಲವೂ ಮನುಷ್ಯನಿಗೆ ಇದ್ದರೆ ಅವನು ಚೆನ್ನಾಗಿ ಬದುಕುತ್ತಾನೆ. ಅದಕ್ಕೆ ನನಗೆ ದೇವೇಗೌಡರ ಆರೋಗ್ಯ ಮತ್ತು ಇದನ್ನು ಬಯಸಬೇಕು ಅನ್ನೋ ಅವರ ಹಂಬಲ ನೋಡಿ, ಅವ್ರ ಪಾಸಿಟಿವ್ ನೇಚರ್ ಭಾಳ ಲೈಕ್ ಮಾಡಿದೆ. ಇನ್ನೊಂದು ಹೇಳ್ಬೇಕಂತಂದರೆ, ಪ್ರಾದೇಶಿಕ ಪಕ್ಷ ಭಾಳ ಹುಟ್ಟ್ಯಾವ ಇಲ್ಲಿ. 1957ರಿಂದ ಪಕ್ಷಗಳು ಸುಡ್ದಾರ. ಅವರು 5 ಮಂದಿ 6 ಮಂದಿ ಶಾಸಕರು ಬಂದಾರ, ಬೆಳೀತಾ ನಿಂತಾವ. ಆದರೆ ಇದು ಒಂದೇ ಪಕ್ಷವನ್ನು ಈ ಕೊನೆಯವರೆಗೆ ಈಗ ತೊಗೊಂಡು ಬಂದಾರ. ಈಗ ಈ ಸರಿನೂ ಅವ್ರು ಭಾಳ ಜನ ಆರಿಸಿ ಬಂದಿಲ್ಲ, ಅನೇಕ ಸಲ ಇದಾಗಿದೆ. ಆದರೆ ಒಂದು ಪ್ರಾದೇಶಿಕ ಪಕ್ಷ ಈ ಕರ್ನಾಟಕದೊಳಗೆ ಭಾಳ ಚೆನ್ನಾಗಿ ದೇವೇಗೌಡರೇ ಓಡಾಡಿ ಮಾಡಿದರೆ ಹಾಕಿತ್ತೇನೋ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಅಧಿಕಾರ ಕೊಡದೇ ಇರೋದರಿಂದ ಫೇಲ್ ಆದ್ರೆ ಅವರು ಇರಲಿ ಅದು. ಆದರೆ ದೇವೇಗೌಡರ ಉತ್ಸಾಹ ನನಗೆ ಮೆಚ್ಚುಗೆ ಆದದ್ದು. ಒಂದು ಲಂಕೇಶ್ ಜೋಡಿ ಸಂಬಂಧವನ್ನು ಈ ಸಂದರ್ಭದೊಳಗೆ ನನಗೆ ನೆನಪಾಕ್ಕದ. ಲಂಕೇಶನ್ ಕರ್ಕೊಂಡು ಹೋಗಿದ್ರು ದೇವೇಗೌಡರ ಮನೆಗೆ. ಕರ್ಕೊಂಡು ಹೋಗಿ ಲಂಕೇಶ ಹೇಳ್ತಿದ್ರು ಅಂದ್ಕೊಳ್ಳೆ, ನೋಡ್ರಿ ದೇವೇಗೌಡರೇ ಅಡುಗೆ ಮಾಡಿ ನನಗೆ ಊಟ ನೀಡಿಸಿದ್ರು. ದೇವೇಗೌಡರಿಗೆ ಅಡಿಗೆ ಕೂಡ ಬರ್ತದೆ, ನೀವು ಭಾಳ ಮಂದಿಗೆ ಗೊತ್ತಿಲ್ಲ. ತಾವು ಅಡುಗೆ ಮಾಡ್ತಾರೆ, ಸ್ವಂತ ಚಹಾ ಮಾಡ್ತಾರೆ. ಅಂದರೆ ದೇವೇಗೌಡ ಏನು ಗ್ರೌಂಡ್ ಟು ಅರ್ತ್ ಅಂತಾರಲ್ಲ, ಹೀಗೆ ಒಂದು ಇದರಿಂದ ಬಂದಂಥ ಅವ್ರ ವ್ಯಕ್ತಿತ್ವ. ವಾದ ವಿವಾದ ಟೀಕೆ ಇರಲಿ, ಬಟ್ ಎಟ್ ದ ಏಜ್ ಆಫ್ 93 ಅವ್ರ ಸ್ಪಿರಿಟ್ ನನಗೆ ಭಾಳ ಮೆಚ್ಚುಗೆ ಆಯಿತು. ಇಂಥ ಉತ್ಸಾಹವನ್ನು ನಾವೆಲ್ಲ ಸೀನಿಯರ್ಸು ಅವ್ರ ಕಡೆಯಿಂದ ಕಲ್ಕೋಬೇಕು ಅಂತ ಅನ್ನಿಸ್ತಿದೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.